Divine Grace Igniter. ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲವಿನ ಸಹೋದರ ಸಹೋದರಿಯರೇ, ಇಂದು ನಾವು ಸಾಧಾರಣ ಕಾಲದ 25ನೆಯ ಭಾನುವಾರದಲ್ಲಿದ್ದೇವೆ. ಆದ್ಮೇಲೆ ಒಮ್ಮೆ ಒಬ್ಬ ಧನಿಕ ತಾನು ದೂರದ ಊರುಗಳಿಗೆ ಮತ್ತು ಇತರ ಸ್ಥಳಗಳಿಗೆ ಪ್ರಯಾಣ ಮಾಡಲು ಒಂದು ಕುದುರೆ ತೆಗೆದುಕೊಳ್ಳಬೇಕೆಂದು ನಿರ್ಧರಿಸುತ್ತಾನೆ. ಅದರಂತೆ ಒಬ್ಬ ಸೇವಕನನ್ನು ಕರೆದುಕೊಂಡು ಕುದುರೆ ವ್ಯಾಪಾರ ಮಾಡಲು ಹೋಗುತ್ತಾನೆ. ಒಬ್ಬ ವ್ಯಕ್ತಿ ಸುಂದರವಾದ ಕುದುರೆ ವ್ಯಾಪಾರ ಮಾಡುತ್ತಿರುತ್ತಾನೆ. ಆ ಕುದುರೆಯನ್ನು ತೆಗೆದುಕೊಳ್ಳಲು ಆ ವ್ಯಕ್ತಿ ಹೋಗುತ್ತಾನೆ. ಆ ವ್ಯಾಪಾರಿ ಹೇಳುತ್ತಾನೆ, ಸ್ವಾಮಿ, ಇದು ಸಾಧಾರಣವಾದ ಕುದುರೆಯಲ್ಲ, ಬದಲಿಗೆ ಇದಕ್ಕೆ ಒಂದು ವಿಶೇಷತೆ ಇದೆ ಎಂದ. ಈ ಕುದುರೆ ಮುಂದೆ ಹೋಗಬೇಕಾದರೆ ಪ್ರೈಸ್ ದ ಲಾರ್ಡ್ ಎಂದು ಹೇಳಬೇಕು. ಈ ಕುದುರೆ ನಿಲ್ಲಬೇಕಾದರೆ ಅಲ್ಲೆಲೂಯಾ ಎಂದು ಹೇಳಬೇಕು ಎಂದ. ಅದರಂತೆ ಆ ಧನಿಕ ಒಪ್ಪಿ ಆ ಕುದುರೆಗೆ ದೊಡ್ಡ ಮೊತ್ತ ಕೊಟ್ಟು ಆ ಕುದುರೆಯನ್ನು ಕೊಂಡುಕೊಂಡ. ಅವನ ಜೊತೆಗೆ ಇದ್ದ ಸೇವಕನಿಗೂ ಆ ಕುದುರೆ ಮೇಲೆ ವ್ಯಾಮೋಹ ಉಂಟಾಯಿತು. ಒಮ್ಮೆ ಯಾರೂ ಇಲ್ಲದ ಸಮಯದಲ್ಲಿ ಈ ಕುದುರೆ ಓಡಿಸಿಕೊಂಡು ಪರಾರಿಯಾಗಿಬಿಟ್ಟ. ಆ ಧನಿಕ ಸೇವಕನ ಮೇಲೆ ಪೂರ್ಣ ಭರವಸೆ ಇಟ್ಟಿದ್ದ, ಆದರೆ ಅವನು ಅಪ್ರಾಮಾಣಿಕನಾಗಿ ವರ್ತಿಸಿದ. ಇತ್ತ ಕುದುರೆ ಓಡಿಸಲು ಪ್ರೈಸ್ ದ ಲಾರ್ಡ್ ಎಂದ. ಕುದುರೆ ಮುಂದೆ ಹೋಯಿತು, ಆದರೆ ಕುದುರೆ ನಿಲ್ಲಿಸುವ ಪದವನ್ನೇ ಮರೆತು ಬಿಟ್ಟ. ಕುದುರೆ ಓಡಿ ಓಡಿ ಬೆಟ್ಟದ ತುದಿಗೆ ಬಂದು ನಿಂತಿತು. ಇತ್ತ ಪದ ಜ್ಞಾಪಕಕ್ಕೆ ಬರುತ್ತಿಲ್ಲ. ಆದರೆ ಅಲ್ಲೇ ಬೆಟ್ಟದ ಬಳಿ ಸ್ವಲ್ಪ ಜನರು ಪ್ರಾರ್ಥನೆ ಮಾಡುತ್ತಾ ಅಲ್ಲೆಲೂಯಾ ಎಂದು ಹೇಳುತ್ತಿದ್ದರು. ಇದನ್ನು ಕೇಳಿ ಕುದುರೆ ನಿಂತು ಬಿಟ್ಟಿತು. ಅಯ್ಯೋ, ಕುದುರೆ ನಿಂತು ನನ್ನ ಜೀವ ಉಳಿಯುತ್ತಲ್ಲ ಎಂದು ಪ್ರೈಸ್ ದ ಲಾರ್ಡ್ ಎಂದ. ಆಗ ಕುದುರೆ ಮುಂದೆ ಹೋಗಿ ಬೆಟ್ಟದ ತುದಿಯಿಂದ ಬಿದ್ದು ಅವನು ಸತ್ತೇ ಹೋದ. ಒಬ್ಬ ವ್ಯಕ್ತಿ ಪ್ರಾಮಾಣಿಕವಾಗಿ ನಡೆದುಕೊಳ್ಳದೆ ಹೋದರೆ ಆ ಸೇವಕನಿಗೆ ಆದ ಗತಿಯೇ ಆಗುತ್ತದೆ. ಆದುದರಿಂದ ನಾವು ಪ್ರಾಮಾಣಿಕ ಜೀವನವನ್ನು ಜೀವಿಸಬೇಕೆಂದು ಇಂದಿನ ವಾಚನಗಳು ನಮಗೆ ತಿಳಿಸುತ್ತದೆ. ಪ್ರಾಮಾಣಿಕತೆಯಿಂದ ಇದ್ದರೆ ನಾವು ಎಲ್ಲರ ಮೆಚ್ಚುಗೆಗೆ ಪಾತ್ರ ಆಗುತ್ತೇವೆ. ಇನ್ನೊಬ್ಬರ ನಂಬಿಕೆಗೆ ನಾವು ಕಾರಣವಾಗುತ್ತೇವೆ. ನಮ್ಮಲ್ಲಿ ಇತರರು ನಂಬಿಕೆ ಇಡಲು ಸಾಧ್ಯವಾಗುತ್ತದೆ. ಪ್ರಾಮಾಣಿಕತೆಗೆ ಹೆಸರಾದ ಪ್ರಾಣಿ ನಾಯಿಯಾಗಿದೆ. ಏಕೆಂದರೆ ಯಾರಾದರೂ ತುತ್ತು ಅನ್ನ ಹಾಕಿದರೆ ವರ್ಷವಿಡೀ ಮರೆಯುವುದಿಲ್ಲ. ಅದಕ್ಕೆ ದೊಡ್ಡವರು ಹೇಳುತ್ತಾರೆ, ಮನುಷ್ಯನಿಗೆ 2 ವರ್ಷ ಊಟ ಹಾಕಿ ನೋಡು, 2 ದಿನದಲ್ಲಿ ಮರೆತು ಹೋಗುತ್ತಾನೆ. ಆದರೆ ನಾಯಿಗೆ 2 ದಿವಸ ಊಟ ಹಾಕಿ 2 ವರ್ಷ ಜ್ಞಾಪಕದಲ್ಲಿ ಇಟ್ಟಿರುತ್ತದೆ. ಆ ಪ್ರಾಮಾಣಿಕತೆ ಮನುಷ್ಯನಲ್ಲಿಯೂ ಬೆಳೆಯಬೇಕಾಗಿದೆ. ಆದ್ಮೇಲೆ ಇಂದಿನ ಮೊದಲನೇ ವಾಚನವನ್ನು ನಾವು ಪ್ರವಾದಿ ಆಮೋಸನ ಗ್ರಂಥದಿಂದ ಆಲಿಸುತ್ತೇವೆ. ಪ್ರವಾದಿ ಆಮೋಸನು ಸಮಾಜದ ನ್ಯಾಯಕ್ಕಾಗಿ ಹೋರಾಡಿದ ಪ್ರವಾದಿಯಾಗಿದ್ದಾರೆ. ಏಕೆಂದರೆ ಕ್ರಿಸ್ತಪೂರ್ವ 8ನೇ ಶತಮಾನದಲ್ಲಿ ಯಹೂದ್ಯ ವ್ಯಾಪಾರಿಗಳು ಅಪ್ರಾಮಾಣಿಕತೆಯ ವ್ಯಾಪಾರ ಮಾಡಿ ಜನರಿಗೆ ಮೋಸವನ್ನು ಮಾಡುತ್ತಿದ್ದರು. ಆದ ಕಾರಣದಿಂದ ಕಪಟತನ, ಮೋಸ, ವಂಚನೆ, ಅಪ್ರಾಮಾಣಿಕತೆ ಎಲ್ಲವನ್ನ ಬಿಟ್ಟು ನಿಜವಾದ ದೇವರ ಕಟ್ಟಳೆಗಳಿಗೆ ಬಾಧ್ಯಸ್ಥರಾಗಿರಿ ಎಂದು ಕರೆ ನೀಡುತ್ತಿದ್ದಾರೆ. ಅವರು ಸಬ್ಬತ್ ದಿನಗಳಲ್ಲಿ ವ್ಯಾಪಾರ ಮಾಡುವುದು ನಿಷೇಧಿಸಲಾಗಿತ್ತು. ಆದರೆ ಲಾಭದ ಆಸೆಯಿಂದ ಒಂದಕ್ಕಿಂತ ಹೆಚ್ಚಾದ ಬೆಲೆಗೆ ಆ ದಿನಗಳಲ್ಲಿ ಮಾರಾಟ ಮಾಡುತ್ತಿದ್ದರು. ತೂಕದಲ್ಲಿ ಮೋಸ ಮಾಡುತ್ತಿದ್ದರು. ಈ ರೀತಿಯ ಜೀವನವನ್ನು ತ್ಯಜಿಸಿ ದೇವರಿಗೂ ಮತ್ತು ಜನರಿಗೂ ಪ್ರಾಮಾಣಿಕವಾಗಿ ನಡೆದುಕೊಳ್ಳಿ ಎಂದು ಪ್ರವಾದಿ ಆಮೋಸನು ಕರೆ ನೀಡುತ್ತಿದ್ದಾರೆ. ಇಂದಿನ 2ನೇ ವಾಚನದಲ್ಲಿ ಸಂತ ಪೌಲರು ತಿಮೋಥೆಯರಿಗೆ ಬರೆದ 1ನೇ ಪತ್ರದಿಂದ ಆರಿಸಲಾಗಿದೆ. ದುಷ್ಟತನ, ಕಪಟತನ, ಅಪ್ರಾಮಾಣಿಕತೆ ಅಳಿಯಬೇಕಾದರೆ ನಾವೆಲ್ಲರೂ ಒಟ್ಟಾಗಿ ಸೇರಿ ಇತರರಿಗೆ ಪ್ರಾರ್ಥಿಸಬೇಕೆಂದು ಹೇಳುತ್ತಾರೆ. ಪ್ರಾರ್ಥನೆ ಎಂಬ ಅಸ್ತ್ರದಿಂದಲೇ ಸರ್ವರನ್ನು ಒಗ್ಗೂಡಿಸಲು ಮತ್ತು ಪ್ರೀತಿಯ ಹಾದಿಯಲ್ಲಿ, ಪ್ರಾಮಾಣಿಕತೆಯ ಹಾದಿಯಲ್ಲಿ ನಡೆಯಲು ಸಾಧ್ಯ ಎಂದು ತಿಳಿಸಿ ಹೇಳುತ್ತಾರೆ. ಇಂದಿನ ಶುಭ ಸಂದೇಶದಲ್ಲಿಯೂ ಸಹ ಪ್ರಭು ಯೇಸು ಪ್ರಾಮಾಣಿಕತೆಯ ಪ್ರಾಮುಖ್ಯತೆಯನ್ನು ತಿಳಿಸಲು ಅಪ್ರಾಮಾಣಿಕ ಮೇಸ್ತ್ರಿಯ ಸಾಮರ್ಥ್ಯವನ್ನು ನಮ್ಮ ಮುಂದೆ ಇಡುತ್ತಾರೆ. ಸಾಮಾನ್ಯವಾಗಿ ಆಧುನಿಕ ಜಗತ್ತಿನಲ್ಲಿ ಜನರು ಸ್ಟಾಕ್ ಮಾರ್ಕೆಟ್ನಲ್ಲಿ ಹೂಡಿಕೆ ಮಾಡುತ್ತಾರೆ. ಕೆಲವೊಮ್ಮೆ ಬೆಲೆ ಏರಿಕೆ ಆಗುತ್ತದೆ, ಕೆಲವೊಮ್ಮೆ ಬೆಲೆ ಕಡಿಮೆ ಆಗುತ್ತದೆ. ಅದಕ್ಕೆ ಮುಖ್ಯ ಕಾರಣ ಬೇಡಿಕೆ ಹೆಚ್ಚಾದಾಗ ಬೆಲೆ ಏರಿಕೆ ಆಗುತ್ತದೆ, ಬೇಡಿಕೆ ಕಡಿಮೆಯಾದಾಗ ಬೆಲೆಯೂ ಸಹ ಕಡಿಮೆಯಾಗುತ್ತದೆ. ಉದಾಹರಣೆಗೆ ಈರುಳ್ಳಿ ಬೆಲೆ ದಿಢೀರೆಂದು 200 ರೂಪಾಯಿ ಆಗಿಬಿಡುತ್ತದೆ. ಬೇಡಿಕೆ ಕಡಿಮೆ ಇರುವಾಗ 10 ರೂಪಾಯಿಗೂ ಸಹ ಸಿಗುತ್ತದೆ. ಆದರೆ ಇಂದಿನ ಶುಭ ಸಂದೇಶದಲ್ಲಿ
ಕೊಟ್ಟ ಸಾಲ ದಿಢೀರೆಂದು ಕಡಿಮೆಯಾಗುತ್ತದೆ. ಅದಕ್ಕೆ ಕಾರಣ ಬೇರೆ ಏನೂ ಅಲ್ಲ, ಬದಲಿಗೆ ಅಪ್ರಾಮಾಣಿಕ ಮೇಸ್ತ್ರಿಯ ಚಾಣಕ್ಯದಿಂದ. ಯೇಸ್ವಾಮಿ ಈ ಸಾಮತಿಯನ್ನು ಹೇಳುವ ಮುಖ್ಯ ಕಾರಣವಾದರೂ ಏನೆಂದರೆ, ಯೇಸ್ವಾಮಿ ಜೀವಿಸುತ್ತಿದ್ದ ಕಾಲದಲ್ಲಿ ಹಲವಾರು ಜನರು ಆ ಅಪ್ರಾಮಾಣಿಕ ಮೇಸ್ತ್ರಿಯಂತೆ ಜೀವನ ಸಾಗಿಸುತ್ತಿದ್ದರು. ಅದರಲ್ಲಿ ಅತಿ ಮುಖ್ಯವಾಗಿ ಈ ರಾಜರುಗಳನ್ನು ಮೆಚ್ಚಿಸಲು ಫರಿಸಾಯರು ಮತ್ತು ಸದ್ದುಕಾಯರು ಜನರಿಗೆ ಮೋಸ ಮಾಡಿ ರಾಜರಿಂದ ಮೆಚ್ಚುಗೆ ಪಡೆದು ತಮ್ಮ ಸ್ವಾರ್ಥ ಜೀವನ ಜೀವಿಸುತ್ತಿದ್ದರು. ಅವರಿಗೆ ಪ್ರಾಮಾಣಿಕತೆಯ ಪಾಠ ಕಲಿಸಲು ಯೇಸು ಈ ಸಾಮತಿಯನ್ನು ಹೇಳುತ್ತಾರೆ. ಮನುಷ್ಯ ಈ ಜಗಕ್ಕೆ ಬಂದ ಕ್ಷಣದಿಂದ ಮರಳಿ ಗೂಡು ಸೇರುವ ತನಕ ಹೋರಾಡುತ್ತಿರುತ್ತಾನೆ. ಎಲ್ಲವೂ ಗೇಣು ಹೊಟ್ಟೆಗಾಗಿ, ತುಂಡು ಬಟ್ಟೆಗಾಗಿ, ಆದರೆ ಕೆಲವೊಮ್ಮೆ ಸ್ವಾರ್ಥಕ್ಕಾಗಿ ತನ್ನ ಬದುಕಿನ ಅರ್ಥ ಕಳೆದು ತನ್ನತನವನ್ನೇ ಕಳೆದು ಪ್ರಾಣಿಯಾಗುತ್ತಾನೆ. ಸ್ವಾರ್ಥದ ಅಲೆಯಲ್ಲಿ ತೇಲಾಡುತ್ತಾ ತನ್ನ ಜೀವನವನ್ನು ಸಾಗಿಸುತ್ತಾನೆ. ಆದ್ದರಿಂದ ನಾವು ಯಾವ ರೀತಿ ಪ್ರಾಮಾಣಿಕತೆಯ ಜೀವನವನ್ನು ಜೀವಿಸಬಹುದು? ಮೊದಲನೆಯದಾಗಿ ಆತ್ಮೀಯರೇ, ನೀಡುವ ಕೆಲಸ ಸಣ್ಣದಾಗಿರ್ಬೋದು ಅಥವಾ ದೊಡ್ಡದಾಗಿರ್ಬೋದು, ನಿಷ್ಠೆಯಿಂದ ನಾವು ಕೆಲಸ ಮಾಡಬೇಕಾಗಿದೆ. ಶುಭ ಸಂದೇಶದಲ್ಲಿ ನಾವು ಓದುವಂತೆ, ಸಣ್ಣ ವಿಷಯದಲ್ಲಿ ನಾವು ಪ್ರಾಮಾಣಿಕರಾಗಿದ್ದರೆ ದೊಡ್ಡ ವಿಷಯಗಳಲ್ಲಿ ದೊಡ್ಡ ಜವಾಬ್ದಾರಿಗಳನ್ನು ನಾವು ಗಳಿಸುತ್ತೇವೆ. ಎರಡನೆಯದಾಗಿ ಸಂತ ಮದರ್ ತೆರೇಸಾ ಹೇಳುತ್ತಾರೆ, ಪ್ರಾಮಾಣಿಕತೆಯಿಂದ ನಿಮ್ಮ ಸ್ನೇಹಿತರನ್ನು ನೀವು ಕಳೆದುಕೊಳ್ಳಬಹುದು, ಆದರೆ ಅದು ನಿಮಗೆ ಶಾಂತಿ ಮತ್ತು ದೇವರ ಅನುಗ್ರಹವನ್ನು ತರುತ್ತದೆ. ಹೌದು, ಬಹಳ ಪ್ರಾಮಾಣಿಕನಾಗಿದ್ದರೆ ಪರರಿಗೆ ವಿರುದ್ಧವಾಗಬಹುದು, ಆದರೆ ಶಾಂತಿ ಮತ್ತು ದೇವರ ಅನುಗ್ರಹ ಯಥೇಚ್ಛವಾಗಿ ಪಡೆಯುತ್ತೇವೆ. ಕೊನೆಯದಾಗಿ ಆತ್ಮೀಯರೇ, ಸತ್ಯದ ದಾರಿ ಕಷ್ಟದಲ್ಲಿ ನಡೆಯುವವನೇ ಶೂರ, ಸುಳ್ಳಿನ ನೆರಳಲ್ಲಿ ನಿಲ್ಲದವನೇ ಧೀರ. ಮನದಲ್ಲಿ ಜ್ಯೋತಿ ಬೆಳಗುವುದು ನಿಷ್ಠೆಯ ಹಾದಿ, ಹೃದಯದ ಶಾಂತಿ ಕೊಡಿಸುವುದು ಸತ್ಯದ ಹಾದಿ. ಪ್ರಾಮಾಣಿಕ ಮನಸ್ಸು ದೇವರ ದರ್ಶನದ ದಾರಿ, ಅದನ್ನು ನಂಬಿ ಬಾಳುವವನು ಪಡೆಯುವನು ಸ್ವರ್ಗದ ದಾರಿ. ಆತ್ಮೀಯರೇ, ಬನ್ನಿ ಪ್ರಾಮಾಣಿಕತೆಯ ಜೀವನವನ್ನು ಜೀವಿಸೋಣ. ಆಮೆನ್. ಸಂತರ ಕಥೆಗಳು, ದೇವರ ವಾಕ್ಯದ ಪ್ರಬೋಧನೆ ಹಾಗೂ ಮತ್ತಿತರ ಆಧ್ಯಾತ್ಮಿಕ ವಿಷಯಗಳನ್ನು ಆಲಿಸಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಡಿವೈನ್ ಗ್ರೇಸ್ ಇಗ್ನೈಟರ್.